ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವಿನ ವಾಕ್ ಸಮರ ಪುನಃ ಶುರುವಾಗಿದೆ. ಸದ್ಯ ಚಿಕ್ಕಬಳ್ಳಾಪುರದಲ್ಲಿ ಮಾತಾಡಿದ ಅವರು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಮಗನ ಸೋಲಿನ ನಂತರ ಕುಮಾರಸ್ವಾಮಿ ಫ್ರಸ್ಟ್ರೇಷನ್ಗೆ ಹೋಗಿದ್ದಾರೆ. ಅವರಿಗೆ ಬಿಜೆಪಿಯಲ್ಲಿ ಇರೋದರಿಂದ ಮೋಸ ಆಗಿದೆ. ಯಾಕಂದರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಸ್ಪರ್ಧಿಸಿ ಕುಮಾರಸ್ವಾಮಿ ಗಳಿಸಿದ ಓಟಿಗಿಂತ 12,000 ಮತಗಳು ಅವರ ಮಗ ಕಮ್ಮಿ ಪಡೆದಿದ್ದಾರೆ. ಇನ್ನು NDA ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ನಿಖಿಲ್ ಕುಮಾರಸ್ವಾಮಿಗೆ ಬಿಜೆಪಿಯಿಂದ ಮೋಸವಾಗಿರುವುದರಿಂದ ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತ ಕೃಷ್ಣ ಬೈರೇಗೌಡರು ವಾಕ್ ಸಮರ ಮಾಡಿದ್ದಾರೆ. ಹಾಕ್ಸ್ಕೊಂಡ್ರು, ಬಿಜೆಪಿಯವರು ಪಾರ್ಲಿಮೆಂಟ್ ಸೀಟುಗಳು ಗೆದ್ಕೊಂಡ್ರು. ಆದರೆ ಸ್ವಂತ ಕುಮಾರಸ್ವಾಮಿ ಅವರ ಮಗ ಅಲ್ಲಿ ಚುನಾವಣೆಗೆ ನಿಂತಾಗ ದಳ ವರ್ಸಸ್ ಬಿಜೆಪಿ ಆದಾಗ ದಳಕ್ಕೆ ಎಷ್ಟು ಓಟ್ ಬಂದಿತ್ತು, ದಳ ಬಿಜೆಪಿ ಇಬ್ರು ಕೂಡಿದ್ರು ಕೂಡ ಅದಕ್ಕಿಂತ 12,000 ಓಟ್ ಕಮ್ಮಿ ಆಗಿದೆ. ಅಂದರೆ ಅಲ್ಲಿಗೆ ಬಿಜೆಪಿ ಓಟು ಎಲ್ಲಿಗೋಯ್ತು? ಆದ್ರಿಂದ ಪಾಪ ಕುಮಾರಸ್ವಾಮಿ ಅವರು ಫ್ರಸ್ಟ್ರೇಟ್ ಆಗಿ ಆ ಸಿಟ್ಟು ಅವ್ರ ಮೇಲೆ ತೋರಿಸ್ಕೊಳಕ್ಕಾಗಲ್ಲ, ಅದನ್ನ ಯಾವ್ದ್ಯಾವುದೋ ಬೇರೆಯವ್ರ ಮೇಲೆ ಇಟ್ಟಂಡ್ರನ್ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಇದೆಯಲ್ಲ CBI, ಯಾಕೆಂದ್ರೆ ಮೊನ್ನೆ ಉಪಚುನಾವಣೆಗಳಲ್ಲಿ